ಅಂತಿಂತೂ ಮಂತ್ರಾಲಯಕ್ಕೆ ಬಸವ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿದ್ವಿ. ಈಗ ಆಲ್ರೆಡಿ ರಿಸರ್ವೇಷನ್ ಎಲ್ಲ ಬುಕ್ಕಿಂಗ್ ಆಗಿತ್ತು ಮುಂಚೆನೇ. ಸೊ ಇವಾಗ S3 S2 ಎರಡರಲ್ಲೂ ಹೋಯ್ತಾ ಇದೀವಿ. ರೈಲ್ವೆ ರಿಸರ್ವೇಷನಲ್ಲಿ ಬುಕ್ಕಿಂಗ್ ಮಾಡಬೇಕಿದ್ರೆ 5 ಮೆಂಬರ್ಸ್ ಏನೋ S3 ಕೋಚ್ ಆಗಿತ್ತು. ಸೊ ಅಲ್ಲಿ ಅವ್ರನ್ನ ತಂದು ಇಲ್ಲೂ ಬಿಟ್ಟು ಇಲ್ಲಿ ಅವ್ರನ್ನ ತಂದು ಅಲ್ಲಿ ಬಿಡೋಷ್ಟೊಳಗೆ ಒಂದು ದೊಡ್ಡ ಸಾಹಸನೆ ಮಾಡಿಬಿಟ್ಟಿದ್ದೀನಿ ಮಂತ್ರಾಲಯಕ್ಕೆ ಹೋಗ್ಬೇಕಿದ್ರೆ. ಸೊ ತುಂಬ ಒಳ್ಳೆ ಹೆಲ್ಪ್ ಆಯಿತು ಎಲ್ಲರಿಂದನೂ. ಧನ್ಯವಾದಗಳು. ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯೂಟ್ಯೂಬರ್ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ನನ್ನ ಮಂತ್ರಾಲಯದ ಪ್ರಯಾಣ 7ನೇ ಬಾರಿ. ನಾನು ಪ್ರತಿ ವರ್ಷಕ್ಕೆ 2 ಬಾರಿ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀನಿ. ಅದೇನಪ್ಪ ಅಂದರೆ ಏನು ವಿಶೇಷತೆ ಶರತ್ 2 ಬಾರಿ ಹೋಗೋದು ನೀನು ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ನಾನು ನಿಮಗೊಂದು ಮಾಹಿತಿ ಖಂಡಿತ ಕೊಡಲೇಬೇಕು. ಯಾರೆಲ್ಲ ಕೊನೆವರೆಗೂ ಈ ವಿಡಿಯೋನ ನೋಡ್ಕೊ ಹೋಗ್ತಾ ಇದ್ದೀರಾ, ದಯವಿಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ, ಎಲ್ಲರಿಗೂ ಈ ವಿಷಯ ಗೊತ್ತಾಗಲಿ. ಹಾಗೆಯೇ ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ತಮ್ಮ ಪ್ಲ್ಯಾನ್ ಪ್ರಕಾರ ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಪಾತ್ರಕ್ಕೆ ಕೃಪೆ ಆಗಲಿ ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗಂತೂ ಹೋಗ್ಬೇಕಿದ್ರೆ ರಿಸರ್ವೇಷನಲ್ಲಿ ಹುಡುಗಿ ಸ್ವಾತಿ ಅಂತ ತುಂಬ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇತ್ತು ನಮ್ಮ ಜೊತೆ. ಇವ್ರು ಬಂದು ಬಾಗಲಕೋಟೆಗೆ ಹೋಗ್ತಾಯಿದ್ರು. ನಮ್ಮ ಪಕ್ಕದ ಸೀಟಲ್ಲೇ ರಿಸರ್ವೇಷನ್ ಇತ್ತು. ಈ ಹುಡುಗಿ ಇರೋದ್ರಿಂದ ಎಷ್ಟೋ ನನಗೆ ಟೈಮ್ ಪಾಸ್ ಆಯಿತು. ಹಾಗೆಯೇ ನಾವು ಬೆಂಗಳೂರಿಗೆ ಬಂದಾಗ ಸಂಜೆ 5 ಗಂಟೆ ಆಗಿತ್ತು. ನೀವು ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ಕಾಣಿಸ್ತಾ ಇದೆ. ಅದಿರಲಿ, ಏನಪ್ಪ ಶರತ್ ಮಂತ್ರಾಲಯದ ಬಗ್ಗೆ ಹೇಳೋದು ಬಿಟ್ಬಿಟ್ಟಿದ್ದೀನಿ ಹೇಳ್ತದಾನೆ ಅಂದ್ರೆ ಏನಿಲ್ಲ, ಈ ಬಿಲ್ಡಿಂಗ್ ನೋಡಿದೆ ತುಂಬಾ ಹೈಲೈಟಾಗಿ ಕಾಣಿಸ್ತು. ವೀಕ್ಷಕರೇ, ಏನಿಲ್ಲ, ಮಧ್ಯಾಹ್ನ 1 ಮೈಸೂರಿಂದ ಹೊರಟು ಬಸವ ಎಕ್ಸ್ಪ್ರೆಸ್ಸಲ್ಲಿ ನಾವು ಬಂದಿದ್ದು ರಾತ್ರಿ ಕರೆಕ್ಟಾಗಿ 12ವರೆಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ನಾವು ಬಂದಾಯಿತು. ನೀವು ಕೂಡ ನೋಡ್ತಾ ಇದ್ದೀರಾ ಪ್ಯಾಸೆಂಜರ್ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ಈಗ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಫ್ರಂಟಲ್ಲಿ ನಾವು ಹೋಗ್ತಾ ಇದ್ವಿ. ಅಲ್ಲಿ ಏನಪ್ಪ ಅಂದರೆ ಎಷ್ಟೇ ಜನ ಬರಲಿ ಗುರು, ಯಾವುದೇ ಕಾರಣಕ್ಕೂ ಕೂಡ ವೆಹಿಕಲ್ಸಲ್ಲಿ ಜಾಗ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಬ್ಬರು ಭಕ್ತಾದಿಗಳನ್ನು ನಮ್ಮ ಆಟೋ ಚಾಲಕರು ಮತ್ತು ಅಲ್ಲಿ ಅಂತ ಟಿ ವ್ಯಾನ್ ಡ್ರೈವರ್ಗಳೆಲ್ಲ ಆರಾಮಾಗಿ ಕರ್ಕೋಗಿ ಡ್ರೈವರ್ಗಳು ತಲುಪಿಸೋವಂಥ ಕೆಲಸ ಖಂಡಿತ ಮಾಡ್ತಾಯಿದ್ದಾರೆ. ಹಾಗೆಯೇ ಅಲ್ಲಿ ಏನಾಗಿದೆ, ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ ಲಿಫ್ಟ್ ಇರೋದ್ರಿಂದ ವಯಸ್ಸಾಗಿರೋರು ಅಥವಾ ಹಾರ್ಟ್ ಪೇಷೆಂಟ್ ಇಂಥವರಿಗೆಲ್ಲ ಲಿಫ್ಟ್ ಮುಖಾಂತರ ನೀವು ಹೋಗಿ ಹೊರಗಡೆ ಬರ್ಬೋದು. ನೀವು ನೋಡ್ತಾ ಇದ್ದೀರಾ ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ ಎಷ್ಟು ವೆಹಿಕಲ್ಸ್ಗಳಿದೆ ಅಂತ. ಹಾಗಾಗಿ ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನೆಮ್ಮದಿಯಿಂದ ಬಂದು ರಾಯರ ದೇವಸ್ಥಾನಕ್ಕೆ ನೀವು ಆರಾಮಾಗಿ ಹೋಗ್ಬೋದು. ಅದನ್ನು ಕೂಡ ಹೇಳ್ತೀನಿ, ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ 18 ಕಿಲೋಮೀಟರ್ ಕೂಡ ಆಗುತ್ತೆ. ಸೊ ನಾವು ರಾಯರ ಒಂದು ಸನ್ನಿಧಿಗೆ ತಲುಪೇ ಬಿಟ್ವಿ. ನೋಡ್ತಾ ಇದ್ದೀರಾ ನೈಟ್ ಆರ್ಚ್ ವಿಡಿಯೋ. ಸೊ ಅಲ್ಲಿಂದ ನೀವು ಬೆಳಿಗ್ಗೆ ಈ ವಿಡಿಯೋ ನೋಡ್ತಾ ಇರ್ಬೋದು. ಒಳ್ಳೆ ವೆದರ್ ಇತ್ತು. ಏನಕ್ಕೆ ಅಂದರೆ ಮಳೆ ಸರಿಯಾಗಿ ಹೊಡಿತು ಮಾತ್ರ. ಏನಕ್ಕೆ ಅಂದರೆ ನೈಟೆಲ್ಲ ಫುಲ್ಲು ಏನು ಟೆಂಪ್ರೇಚರ್ ಜಾಸ್ತಿ ಇದ್ದಿದ್ದ ಕಾರಣ ಮಾರನೇ ಬೆಳಗ್ಗೆನೇ ರಾಯರು ನೀವೆಲ್ಲ ನೆನ್ಕಂದೇ ಬರಬೇಕು ನನ್ನ ದರ್ಶನಕ್ಕೆ ಅಂತ ಹೇಳಿ ಆರಾಮಾಗಿ ಮಳೆಲಿ ನೀವೆಲ್ಲರೂ ಕೂಡ ಈಗ ಗಮನಿಸ್ತಾ ಇರ್ತೀರಂತ ನಾನು ಅಂದ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಯಾವ ಥರ ಎಲ್ಲ ಚೇಂಜಸ್ ಆಗಿದೆ ಅಂತ. ಫಸ್ಟೆಲ್ಲ ಬಂದು ಡೈರೆಕ್ಟಾಗಿ ನಾವು ಮಂತ್ರಾಲಯ ದೇವಾಲಯದೊಳಗೆ ಹೋಗ್ತಾ ಇದ್ವಿ. ಆದರೆ ಇವಾಗ ಸ್ಟಾರ್ಟಿಂಗಿಂದನೇ ಸುತ್ತಾಡ್ಕೊಂಡು ಬರಬೇಕು ಜಾತ್ರೆ ಒಳಗಡೆ. ಅಲ್ಲಿಂದ ಬಂದು ತಿರ್ಗಾ ಮಂಚಾಲಮ್ಮನ ಹತ್ರ ಅದ್ರ ಮೇಲೆ ಫ್ಲೇವರ್ ಥರ ಮೇಲೆ ಹತ್ತಬೇಕಾಗಿದೆ ನೋಡಿ. ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ ನಾವು ಯಾವ ಹೈಟಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಅದೇ ಹೈಟಲ್ಲಿ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ರಾಯರ ಒಂದು ಬೃಂದಾವನನೂ ಕೂಡ ನಾವು ಅಲ್ಲಿಂದ ನೋಡ್ಬೋದು. ಅಂದರೆ ಎಂಟ್ರೆನ್ಸಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆರಾಮಾಗಿ ನೋಡ್ಬೋದು. ಅದು ಒಂಥರ ಮನಸ್ಸಿಗೆ ತುಂಬ ಖುಷಿ ತಂತು. ಆದರೆ ಮೇಲಿಂದ ಕೆಳಗಡೆ ವಿಡಿಯೋ ಮಾಡಿದ್ದೀನಿ ನೋಡಿ, ಎಷ್ಟು ಹೈಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ. ಇದನ್ನು ಮಾಡಿರೋದು ಒಂದು ರೂಲ್ಸ್ ಏನಪ್ಪ ಅಂದರೆ, ಎಷ್ಟು ಜನಕ್ಕೆ ಇದರಿಂದ ಉಪಯೋಗ ಖಂಡಿತ ಆಗುತ್ತೆ. ಆದರೆ ಯಾರೆಲ್ಲ ಪೇಷೆಂಟ್ಗಳಿರ್ತಾರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮಳೆ ನೋಡ್ತಾ ಇದ್ದೀರಾ ಎಷ್ಟು ಮಳೆ ಹೊಡೆದೈತೆ ಅಂತ. ಸೊ ಅಲ್ಲಿ ಏನಪ್ಪ ಅಂದರೆ, ನಾವು ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ದರ್ಶನ ಆಗುತ್ತೆ. ಆದರೆ ರಾಯರ ಹತ್ರ
ಬೇಗ ಹೋಗಿ ಬೇಗ ಬರಬೇಕು. ಏನಕ್ಕೆಪ್ಪ ಅಂದರೆ 10 ನಿಮಿಷನೂ ಕೂಡ ನೋಡೋಕ್ಕಾಗಲ್ಲ, 1 ನಿಮಿಷನೂ ನೋಡೋಕ್ಕಾಗಲ್ಲ. ಮಿನಿಮಮ್ 30 ಸೆಕೆಂಡ್ ನೋಡ್ಬೋದು ಅಷ್ಟೇ ನೀವು ರಾಯರ್ನ. ಅಲ್ಲಿ ನೋಡಿ ಮುಂದೆ ನಾವು ಪಾಸ್ ಆಗ್ತಾ ಇರಬೇಕು, ಅಲ್ಲೆಲ್ಲೂ ನಿಂತ್ಕೊಳ್ಳೋಂಗೇ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಬಂದು ರೌಂಡ್ ಹೊಡ್ಕೊಂಡು ಹೋಗಿ ನಾವು ರಾಯರ್ನ ನೋಡಬೇಕಾಗಿದೆ. ಅಂದರೆ ನಿಮಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ತುಂಬಾ ಫ್ರೀ ಆದಂಥ ಒಂದು ದರ್ಶನ ಆಯಿತು. ಏನಕ್ಕಪ್ಪ ಅಂದರೆ ಇವಾಗ ನೋಡಿ ಡೈರೆಕ್ಟ್ ಇಲ್ಲಿ ಹೋಗ್ತಾ ಇದ್ದೀವ, ಈಗ ನೋಡಿ ಮೇಲೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ನಾವು ಮತ್ತೆ ಕೆಳಗಡೆ ಇಳಿದು ಅಲ್ಲಿಂದ ಬಂದು ಆರಾಮಾಗಿ ದೇವ್ರ ದರ್ಶನ ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ರಶ್ ಆದರೆ ಎಲ್ಲರೂ ಒಟ್ಟಿಗೆ ಬೀಳ್ತಾರೆ ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ, ಯಾರೂ ಬೀಳೋದು ಬೇಡ ಹೇಳೋದು ಬೇಡ, ಎಲ್ಲರೂ ನಿಧಾನವಾಗೇ ಬರಲಿ, ಎಲ್ಲರಿಗೂ ದರ್ಶನ ಆಗೇ ಆಗುತ್ತೆ ಅನ್ನೋ ಒಂದು ನಿಟ್ಟಿನಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಒಂದು ಬೃಂದಾವನ ನೋಡೋದಕ್ಕೆ ಈ ಥರ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ನನಗಂತೂ ಗುರು ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನಿಸಿದೆಯೋ ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬರು ಕೂಡ ರಾಯರ ಆಶೀರ್ವಾದದಿಂದ ನೆಮ್ಮದಿಯಾಗಿದ್ದಾರೆ, ಇನ್ನೂ ಖುಷಿಯಾಗಿರ್ತಾರೆ. ನಾನು ದರ್ಶನ ಎಲ್ಲ ಮುಗಿಸಿ ಬಂದು ಇಲ್ಲಿ ಕೂತ್ಕೊಂಡು ಅಲ್ಲಿ ಮೇಲೆ ನೋಡ್ತಾ ಇದ್ದೀನಿ ನೋಡಿ, ರಾಯರ ಒಂದು ಬೃಂದಾವನ ನ್ಯಾರದಲ್ಲಿರುವಂತಹ ಆ ಓಂ ಅನ್ನೋ ಒಂದು ಫ್ಲ್ಯಾಗ್ನ ನೋಡ್ತಾ ಇದ್ದೀನಿ. ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಅಲ್ಲಿ ಬಂದಂಥ ಜನ ಹಾಗೂ ಯಾರೆಲ್ಲ ಹೋಗಿಲ್ಲ ಅವರು ಆದಷ್ಟು ಬೇಗ ರಾಯರ ಹತ್ರ ಹೋಗಲಿ, ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಬಾಳಲಿ ಅನ್ನೋದೇ ನನ್ನ ಆಸೆ. ಆದರೆ ಒಂದು ತಿಳ್ಕೊಳ್ಳಿ, ಎಲ್ಲೇ ಹೋಗಿ ಎಲ್ಲೇ ಬನ್ನಿ ನಗ್ನಗ್ತಾ ಖುಷಿಯಾಗಿರಬೇಕು. ಆದರೆ ರಾಯರ ಒಂದು ಆಶೀರ್ವಾದ ಯಾರಿಗಿದೆಯೋ ಅವರೆಲ್ಲ ಅದ್ಭುತವಾದಂಥ ಜೀವನನೂ ಕೂಡ ನಡೆಸ್ತಾ ಇದ್ದಾರೆ. ಹಾಗೆ ಫ್ಯಾಮಿಲಿ ಸಮೇತ ಬಂದು ದೇವರಿಗೆ ಹರಕೆ ಕೂಡ ತೀರಿಸ್ತಾ ಇದ್ದಾರೆ. ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರು ರಾಘವೇಂದ್ರಾಯ ನಮಃ.